ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ 12AA ಮತ್ತು ATG ಸರ್ಟಿಫಿಕೇಷನ್ಸ್ನ ಇಟ್ಕೊಂಡಿದ್ರೆ ನಿಮ್ಮ ಟ್ರಸ್ಟ್ಗೆ ಈ 12AA ಟ್ರಸ್ಟ್ ಅಥವಾ NGO ಅಥವಾ ಸೆಕ್ಷನ್ 8 ಕಂಪ್ನಿಗೆ 12AA ಮತ್ತು ATG ಸರ್ಟಿಫಿಕೇಷನ್ಸ್ನ ಅಪ್ಟೈನ್ ಮಾಡಿದರೆ, ಸೊ ಆ್ಯಸ್ ಪರ್ ದ ನ್ಯೂ ಫಿನಾನ್ಸ್ ಆ್ಯಕ್ಟ್ 2020 ಪ್ರಕಾರ ಪ್ರಾವಿಷನ್ಸ್ ಪ್ರಕಾರ ನೀವು ಅದನ್ನು ಯಾವ ಥರ ರಿನ್ಯೂವಲ್ ಮಾಡ್ಕೊಬೇಕಾ ಬೇಡವಾ, ಇನ್ ಕೇಸ್ ಮಾಡ್ಕೋಬೇಕಾದ್ರೆ ಏನೇನು ಡಾಕ್ಯುಮೆಂಟೇಷನ್ಸ್ ಬೇಕು, ಯಾವ ಥರ ಪ್ರೊಸೆಸ್ ಇದೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಪುನೀತ್ ಹರೀಶ್, ಚಾರ್ಟರ್ಡ್ ಅಕೌಂಟೆಂಟ್. ಓಕೆ, ಸೊ ಇದನ್ನು ನೋಡೋಣ ಬನ್ನಿ. 12AA ಏನು ಅಂದರೆ 12AA ಇನ್ ಕೇಸ್ ನೀವೇನಾದರೂ NGO ಆಗಿದ್ದರೆ ಅಥವಾ NGO ಮೀನ್ಸ್ ಟ್ರಸ್ಟ್, ಸೆಕ್ಷನ್ 8 ಕಂಪನಿ ಅಥವಾ ಮೀನ್ ಸೊಸೈಟಿ ಏನರಲ್ಲಿ ಬೇಕಾದ್ರೂ ರಿಜಿಸ್ಟರ್ ಆಗಿರಬಹುದು. ರಿಜಿಸ್ಟರ್ ಆಗಿ ನೀವು 12AA ರಿಜಿಸ್ಟ್ರೇಷನ್ನ ಅಪ್ಟೈನ್ ಮಾಡಿದರೆ ನೀವು ಯಾವುದೇ ಡೊನೇಷನ್ಸ್ ತೊಗೊಂಡ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟೋದು ಬೇಕಾಗಲ್ಲ. ನಿಮಗೆ ಟ್ಯಾಕ್ಸ್ ಎಕ್ಸಾಮ್ಷನ್ಸ್ ಇರುತ್ತೆ. ಸೊ ಅದು ಯಾವಾಗ ಅಂದರೆ ನೀವು 12AA ಸರ್ಟಿಫಿಕೇಷನ್ಸ್ನ ಇಟ್ಕೊಂಡಾಗ ನಿಮಗೆ ಆ ಟ್ಯಾಕ್ಸ್ ಎಕ್ಸಾಮ್ಷನ್ಸು ಸಿಗುತ್ತೆ, ಇನ್ ಕೇಸ್ ಆಫೀಸರ್ ಸರ್ಟಿಫಿಕೇಟ್ ಇದ್ದರೆ. ಸೊ ATG ಅಂದರೆ ಏನು ಅಂದರೆ ಇನ್ ಕೇಸ್ ನಿಮಗೆ ಡೋನರ್ಸ್ ಯಾರು ನಿಮಗೆ ಡೊನೇಷನ್ಸ್ ಕೊಡ್ತಾರೆ ಅವರು ತಮ್ಮ ಪರ್ಸನಲ್ ಇನ್ಕಮ್ ಟ್ಯಾಕ್ಸಲ್ಲಿ ನಿಮಗೆ ಡೊನೇಷನ್ಸ್ ಕೊಟ್ಟಿದ್ದನ್ನು ಎಕ್ಸಾಮ್ಷನ್ಸ್ ಕ್ಲೈಮ್ ಮಾಡ್ಬೋದು. ಯಾವಾಗ ನಿಮ್ಮ ಟ್ರಸ್ಟು ಅಥವಾ ಸೊಸೈಟಿ ಅಥವಾ ಸೆಕ್ಷನ್ 8 ಕಂಪನಿ 12AA ಪ್ಲಸ್ ATG ಸರ್ಟಿಫಿಕೇಷನ್ಸ್ನ ಇಟ್ಕೊಂಡಿರುತ್ತೆ, ಆ ಥರದ NGOಗಳಿಗೆ ನಾರ್ಮಲ್ ಲೈಕ್ ಇಂಡಿವಿಜುವಲ್ಸ್ ಅಥವಾ ಕಂಪ್ನಿ ಡೊನೇಷನ್ಸ್ನ ಕೊಟ್ಟಾಗ ಅವರು ಡೋನರ್ಸ್ ಅಂತ ಕರಿತೀವಿ. ಆ ಡೋನರ್ಸು ಸೊ ನಿಮಗೆ ಡೊನೇಷನ್ಸ್ ಕೊಟ್ಟಿರೋದ್ರಿಂದ ಸೊ ಅವರ ಇನ್ಕಮಲ್ಲಿ ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ಬೋದು. ಯಾವಾಗ ಅಂದರೆ ನೀವು ATG ಡಿಡಕ್ಷನ್ಸ್ನ ಇಟ್ಕೊಂಡಾಗ. ಸೊ ಇದು ಎರಡನ್ನೂ ಫಸ್ಟು ನಮಗೆ ಇವಾಗ ಇನಿಷಿಯಲ್ ಬಿಫೋರ್ 31st ಮಾರ್ಚು ಇದನ್ನು ಲೈಫ್ ಟೈಮ್ ಇಶ್ಯೂ ಮಾಡ್ತಾಯಿದ್ರು. 12AA ಲೈಫ್ ಟೈಮ್ಗೆ ಇಶ್ಯೂ ಮಾಡ್ತಾಯಿದ್ರು ರಿಜಿಸ್ಟ್ರೇಷನ್ಸ್ನ. ATGನ ಪರ್ ಎ ಪರ್ಟಿಕ್ಯುಲರ್ ಪೀರಿಯಡ್, ಫಾರ್ ಎಕ್ಸಾಂಪಲ್ 5 years 10 years ಈ ಥರ ಇಶ್ಯೂ ಮಾಡ್ತಾಯಿದ್ರು. ಬಟ್ ಆ್ಯಸ್ ಪರ್ ದ ನ್ಯೂ ಫಿನಾನ್ಸ್ ಆ್ಯಕ್ಟ್ 2020 ಹೊಸ ಪ್ರಾವಿಷನ್ನ ಇಂಟ್ರೊಡ್ಯೂಸ್ ಮಾಡಿ ಏನೇ ಸರ್ಟಿಫಿಕೇಷನ್ಸ್ ಇಶ್ಯೂ ಆಗಿದ್ರು 12AA ಮತ್ತು ATG ಯಾವುದೇ ಟ್ರಸ್ಟ್ಗೆ NGOಗೆ ಇಶ್ಯೂ ಆಗಿದ್ರು ಬಿಫೋರ್ 31st ಮಾರ್ಚ್, ಓಕೆನಾ, ಆ ಎಲ್ಲ ಸರ್ಟಿಫಿಕೇಷನ್ಸ್ಗಳನ್ನ ರಿವ್ಯಾಲಿಡೇಷನ್ಸ್ಗೆ ಅಪ್ಲೈ ಮಾಡಬೇಕು. ಯಾರ್ಯಾರಿಗೆ ಅಪ್ಲೈ ಮಾಡಬೇಕು, ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ಮುಂದೆ ನೋಡೋಣ ಬನ್ನಿ. ಸೊ ರಿವ್ಯಾಲಿಡೇಷನ್ಸ್ ಅಂದರೆ ಏನು, ಯಾರ್ಯಾರು ರಿವ್ಯಾಲಿಡೇಷನ್ಸ್ ಅಪ್ಲೈ ಮಾಡಬೇಕು ಅಂದರೆ ಇನ್ ಕೇಸ್ ಯಾವುದೇ NGO, ಸೆಕ್ಷನ್ 8 ಕಂಪನಿ ಅಥವಾ ಟ್ರಸ್ಟ್, ಸೊ ಆಲ್ರೆಡಿ ನಿಮ್ಮ ಹತ್ರ 12AA ಮತ್ತು ATG ರಿಜಿಸ್ಟ್ರೇಷನ್ಸ್ ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ ನೀವು ಈ ಬೆನಿಫಿಟ್ನ ಟ್ಯಾಕ್ಸ್ ಎಕ್ಸಾಮ್ಷನ್ಸ್ ಬೆನಿಫಿಟ್ನ ನೀವು ಅಪ್ಟೈನ್ ಮಾಡ್ತಾ ಇದ್ದರೆ ನೀವು ಮ್ಯಾಂಡೇಟ್ರಿಯಾಗಿ ರಿವ್ಯಾಲಿಡೇಷನ್ಸ್ಗೆ ಅಪ್ಲೈ ಮಾಡಲೇಬೇಕು. ಇನ್ ಕೇಸ್ ರಿವ್ಯಾಲಿಡೇಷನ್ಸ್ಗೆ ಅಪ್ಲೈ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ಈಗ ಎಕ್ಸಿಸ್ಟಿಂಗ್ ನೀವೇನು ಬೆನಿಫಿಟ್ ಅವೈಲ್ ಮಾಡ್ತಾ ಇದ್ದೀರಾ, ಡೊನೇಷನ್ಸ್ ತೊಗೊಂಡ್ರೆ ಟ್ಯಾಕ್ಸ್ ಕಟ್ಟೋದು ಬೇಕಾಗಲ್ಲ. ನಿಮಗೆ ಯಾರು ಡೊನೇಷನ್ಸ್ ಕೊಡ್ತಾರೆ ಅವರು ಅವ್ರ ಪರ್ಸನಲ್ ಇನ್ಕಮ್ ಟ್ಯಾಕ್ಸಲ್ಲಿ ಎಕ್ಸಾಮ್ಷನ್ಸ್ ಕ್ಲೈಮ್ ಮಾಡ್ತಾರೆ. ಸೊ ಈ ಥರದ ಯಾವುದೇ ಬೆನಿಫಿಟ್ಗಳು ನಿಮಗೆ ರಿವ್ಯಾಲಿಡೇಷನ್ಸ್ ಮಾಡಿ ನಿಮ್ಮದು ರಿಜಿಸ್ಟ್ರೇಷನ್ನ ರಿವ್ಯಾಲಿಡೇಷನ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಬೆನಿಫಿಟ್ಸ್ ನಿಮಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ನಿಮ್ಮ ರಿಜಿಸ್ಟ್ರೇಷನ್ಸ್ ಕ್ಯಾನ್ಸಲ್ ಅಂತೇಳಿ ಕನ್ಸಿಡರ್ ಆಗುತ್ತೆ. ಸೊ ಇನ್ ಕೇಸ್ ನೀವು ರಿಜಿಸ್ಟ್ರೇಷನ್ಸ್ಗೆ ಅಪ್ಲೈ ಮಾಡಲಿಲ್ಲ ಅಂದರೆ. ಸೊ ನೆಕ್ಸ್ಟ್ ಈ ರಿವ್ಯಾಲಿಡೇಷನ್ಸ್ ಯಾಕೆ ಬೇಕು ಅಂದರೆ ನಾನು ನಿಮ್ಗೆ ಮೊದಲೇ ಹೇಳಿದೆ, ಫಿನಾನ್ಸ್ ಆ್ಯಕ್ಟ್ 2020 ಹೊಸ ಪ್ರಾವಿಷನ್ಸ್ನ ಇನ್ಸರ್ಟ್ ಮಾಡಿದರು. ಯಾವುದಕ್ಕೋಸ್ಕರ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ 12AA ಲೈಫ್ ಟೈಮ್ ಒಂದ್ಸಲ ಇಶ್ಯೂ ಅಪ್ಲೈ ಮಾಡಿದ ತಕ್ಷಣ ಲೈಫ್ ಟೈಮ್ ಇಶ್ಯೂ ಮಾಡ್ತಾಯಿದ್ರು ಫಸ್ಟ್ ಎಲ್ಲ. ಸೊ ಅದನ್ನು ಅಂದರೆ ಮಿಸ್ಯೂಸ್ ಅಂದರೆ ಅದನ್ನು ತೊಗೊಂಡ ಮೇಲೆ ಕೆಲವೊಂದು ಟ್ರಸ್ಟ್ಗಳು, NGOಗಳು ಸೊ ಅವ್ರದ್ದು ರೆಗ್ಯುಲರ್ ಅಕೌಂಟ್ಸ್ ಮೇಂಟೈನ್ ಮಾಡಲ್ಲ, ಡೊನೇಷನ್ಸ್ ತೊಗೋತಾರೆ, ಕರೆಕ್ಟಾಗಿ ಅದನ್ನು ರೆಕಾರ್ಡ್ಸ್ನ ಇನ್ಕಮ್ ಟ್ಯಾಕ್ಸಿಗೆ ತೋರಿಸಲ್ಲ. ಸೊ ಹಾಗಾಗಿ ಕರೆಕ್ಟಾಗಿ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡ್ತಾ ಇರಲ್ಲ. ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಸೊ ಈ ರಿಜಿಸ್ಟ್ರೇಷನ್ಸ್ನ ಇವಾಗ 5 years ಮಾಡಿದ್ದಾರೆ. ಸೊ ಇದು ಆಲ್ರೆಡಿ ಇದು ಲಾಸ್ಟ್ ಇಯರ್ ಜೂನಲ್ಲೇ ಬರಬೇಕಾಗಿತ್ತು. ಸೊ ಪ್ರಾವಿಷನ್ಸ್ ಇಂಪ್ಲಿಮೆಂಟ್ ಮಾಡಿದ್ರು. ಇದು ಡ್ಯೂ ಟು ದ ಕೊರೋನಾಯಿಂದಾಗಿ 2-3 ಟೈಮು ಈ ಡ್ಯೂ ಡೇಟ್ಸ್ನ ಎಕ್ಸ್ಟೆಂಡ್ ಮಾಡಿದ್ರು. ಇವಾಗ 1st April 2021 ಮ್ಯಾಂಡೇಟ್ರಿಯಾಗಿ ಅಪ್ಲಿಕೇಬಲ್ ಆಗೋ ಥರ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಅಪ್ಲೈಯೂ ಆಗೋಗಿದೆ. ಇವಾಗ ನಮ್ಗೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಲ್ಲಿ ನಮಗೆ ಹೊಸ ರಿಜಿಸ್ಟ್ರೇಷನ್ಸ್ಗೆ ಅಪ್ಲಿಕೇಶನ್ಸ್ ಫಾರ್ಮ್ಸ್ ಕೂಡ ಅವೈಲೇಬಲ್ ಆಗಿದೆ. ಸೊ ನಾವು ಅದನ್ನು ಅಪ್ಲೈ ಮಾಡಬಹುದು. ಸೊ ಯಾರ್ಯಾರು ಅಪ್ಲೈ ಮಾಡಬೇಕು, ಯಾರು ಇದಕ್ಕೆ ರಿವ್ಯಾಲಿಡೇಷನ್ಸ್ಗೆ ಅಪ್ಲೈ ಮಾಡಬೇಕಂದ್ರೆ ಆಲ್ ದ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್. ನೀವು ಯಾವುದೇ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರಲಿ ಅಥವಾ ರಿಲಿಜಿಯಸ್ ಇನ್ಸ್ಟಿಟ್ಯೂಟ್ ಆಗಿರಲಿ, ನೀವು ಆಲ್ರೆಡಿ ನಿಮ್ಮ ಹತ್ರ 12AA ATG ರಿಜಿಸ್ಟ್ರೇಷನ್ಸ್ ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ ನೀವು ಈ ರಿವ್ಯಾಲಿಡೇಷನ್ಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ರಿನ್ಯೂವಲ್ ಅಥವಾ ರಿವ್ಯಾಲಿಡೇಷನ್ಸ್ಗೆ ಅಪ್ಲೈ ಮಾಡಲೇಬೇಕು. ಇದು ಟೈಮ್ ಲೈನ್ಸ್ ಏನು ಅಂದರೆ ಮೊದಲೇ ಹೇಳಿದೆ, ಇದು ಅಪ್ಲಿಕೇಬಲ್ ಫ್ರಮ್ 1st April 2020. ಇದು ಬಿಫೋರ್ 30th June 2021 ಒಳಗಡೆ ನೀವು ಇದನ್ನು ರಿವ್ಯಾಲಿಡೇಷನ್ಸ್ಗೆ ಅಪ್ಲೈ ಮಾಡಲೇಬೇಕು. ಅಂದರೆ ನಿಮಗೆ 3 months ಟೈಮ್ ಇದೆ. 3 months ಟೈಮ್ ಒಳಗಡೆ ನಾವು ಫಾರ್ಮ್ 10A ಅಂತ ಹೇಳಿ ಆಲ್ರೆಡಿ ರಿಲೀಸ್ ಮಾಡಿದರೆ ಅದರಲ್ಲಿ ನೀವು ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ಸ್ ಎಲ್ಲ ಫಿಲ್ ಮಾಡಿ, ಸೊ ಡಾಕ್ಯುಮೆಂಟೇಷನ್ಸ್ ಏನೇನು ಬೇಕು ಅಂತ ಮುಂದೆ ಹೇಳ್ತೀನಿ, ಆ ಎಲ್ಲ ಡಾಕ್ಯುಮೆಂಟೇಷನ್ ಅಟ್ಯಾಚ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಡ್ಯೂ ಡೇಟ್ ಈಸ್ 30th June 2021. ಯಾರ್ಯಾರು ಅಪ್ಲೈ ಮಾಡಬೇಕು ಅಂದರೆ ಎಲ್ಲ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್, ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆಲ್ರೆಡಿ ಹ್ಯಾವಿಂಗ್ 12AA ಮತ್ತು ATG ರಿಜಿಸ್ಟ್ರೇಷನ್ಸ್ ಇರುವಂಥ ಎಲ್ಲ NGOಗಳು ಕೂಡ ರಿವ್ಯಾಲಿಡೇಷನ್ಸ್ಗೆ ಅಪ್ಲೈ ಮಾಡಲೇಬೇಕು.
ಪ್ರೊಸೀಜರ್ಸ್ ಏನೇನಿದೆ ಅಂದರೆ ಇದು ಟೋಟಲಿ ಬಂದ್ಬಿಟ್ಟು ಇವಾಗ 12AA ಮತ್ತು ADG ರಿನ್ಯೂವಲ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಆನ್ಲೈನ್ ಪ್ರೊಸೆಸ್. ಸೊ ಆನ್ಲೈನಲ್ಲಿ ಫಾರ್ಮ್ 10A ಇನ್ಕಮ್ ಟ್ಯಾಕ್ಸ್ ಫಾರ್ಮ್ಸ್, ನಿಮ್ಮ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಗೆ ಲಾಗಿನ್ ಆದರೆ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ನ ಯೂಸ್ ಮಾಡಿ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಫಾರ್ಮ್ 10A ಅಂತ ಬರುತ್ತೆ. ಆ ಫಾರ್ಮ್ 10Aನ ಫಿಲ್ ಮಾಡಿ ನಿಮ್ಮದು ಡಾಕ್ಯುಮೆಂಟೇಷನ್ಸ್ ಏನೇನು ಬೇಕೋ ಆ ಫಾರ್ಮ್ 10A ಎಲ್ಲ ಫಿಲ್ ಆದಮೇಲೆ ಅಲ್ಲಿ ಡಾಕ್ಯುಮೆಂಟೇಷನ್ಸ್ನ ಅಟ್ಯಾಚ್ ಮಾಡಬೇಕು. ಅಷ್ಟು ಡಾಕ್ಯುಮೆಂಟ್ ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಗಳನ್ನ ಅಟ್ಯಾಚ್ ಮಾಡಿ ಆನ್ಲೈನ್ ಸಬ್ಮಿಟ್ ಮಾಡಬೇಕು. ಆನ್ಲೈನ್ ಸಬ್ಮಿಟ್ ಮಾಡಿದಾಗ ಆನ್ಲೈನ್ ಸಬ್ಮಿಟ್ ಯಾವ ಥರ ಮಾಡ್ಬೋದು ಅಂದರೆ, ಒಂದು ನಿಮ್ಮ ಹತ್ರ ಡಿಜಿಟಲ್ ಸಿಗ್ನೇಚರ್ ಇದೆ, ಆಥರೈಸ್ ಪರ್ಸನ್ ಯಾರಿದ್ದಾರೆ ಇನ್ಕಮ್ ಟ್ಯಾಕ್ಸಲ್ಲಿ ಆಥರೈಸ್ಡ್ ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ ಅವ್ರದ್ದು ಡಿಜಿಟಲ್ ಸಿಗ್ನೇಚರ್ ಯೂಸ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಇಲ್ಲ EVC ಆಧಾರ್ ಬೇಸ್ಡ್ ಆಧಾರ್ OTPನ ತೊಗೊಂಡು ಸಬ್ಮಿಟ್ ಮಾಡ್ಬೋದಾಗುತ್ತೆ. ಸೊ ಇದನ್ನು ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ, ಫಾರ್ಮ್ಸ್ನ ಸಬ್ಮಿಟ್ ಮಾಡಿ, ರಿನ್ಯೂವಲ್ಗೆ ಸಬ್ಮಿಟ್ ಮಾಡಿ ವಿತಿನ್ 3 ಮಂತ್ ಒಳಗಡೆ ಕಮಿಷನರ್ ಅಥವಾ ಪ್ರಿನ್ಸಿಪಲ್ ಕಮಿಷನರ್ಸು ಸೊ ನಿಮಗೆ ಪ್ರಾವಿಷನಲ್ ರಿಜಿಸ್ಟ್ರೇಷನ್ನ ಗ್ರಾಂಟೆಡ್ ಮಾಡ್ತಾರೆ ವಿತೌಟ್ ಆಸ್ಕಿಂಗ್ ಎನಿ ಕ್ವಶನ್ಸ್. ಯಾವುದೇ ಕ್ವಶನ್ಸ್ನ ಯಾವುದೇ ಫರ್ದರ್ ಡಾಕ್ಯುಮೆಂಟ್ನ ಕೇಳಂಗಿಲ್ಲ. ವಿತಿನ್ 3 ಮಂತ್ ಒಳಗಡೆ ಸ್ಯಾಂಕ್ಷನ್ ಮಾಡಬೇಕು. ಇನ್ ಕೇಸ್ ಏನಾದರೂ ನಿಮ್ಮ ಅಪ್ಲಿಕೇಶನಲ್ಲಿ ಡಿಫಿಸಿಟ್ಸು ಮತ್ತು ಏನಾದರೂ ಮಿಸ್ಟೇಕ್ಸು ಅಪ್ಲಿಕೇಶನ್ಸಲ್ಲಿ ಡಾಕ್ಯುಮೆಂಟೇಷನ್ಸ್ ಏನಾದರೂ ಚೇಂಜಸ್ ಇದ್ದರೆ ಅಥವಾ ಏನಾದರೂ ಕರೆಕ್ಟಾಗಿ ಸಬ್ಮಿಟ್ ಮಾಡಿಲ್ಲ ಅಂದರೆ ಆ ಪ್ರಾವಿಷನಲ್ ರಿಜಿಸ್ಟ್ರೇಷನ್ ಏನು ಕೊಟ್ಟಿದ್ದಾರೆ ಆವಾಗ ನಿಮಗೆ ಕೇಳ್ತಾರೆ ಅದನ್ನು ರೀಸಬ್ಮಿಟ್ ಮಾಡಿ ಅಂತ ಹೇಳಿ. ಆವಾಗ ನೀವು ಅದನ್ನು ಸಬ್ಮಿಟ್ ಮಾಡಬೇಕು. ಇನ್ ಕೇಸ್ ಏನಾದರೂ ನೀವು ರಾಂಗ್ಫುಲ್ಲಾಗಿ ಏನಾದರೂ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದರೆ ಆವಾಗ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಸೊ ಇವಾಗ ಇಶ್ಯೂ ಮಾಡುವಂಥದ್ದು ನೆಕ್ಸ್ಟ್ ಇವಾಗ ಸಬ್ಮಿಟ್ ಆದಮೇಲೆ ಇಶ್ಯೂ ಮಾಡುವಂಥ 12AA ಮತ್ತು ADG ವ್ಯಾಲಿಡಿಟಿ 5 ಇಯರ್ಸ್ಗೆ ಇರುತ್ತೆ. ನಾನು ಮೊದಲೇ ಹೇಳಿದೆ ಫಸ್ಟ್ 12AA ಲೈಫ್ ಟೈಮ್ಗೆ ಕೊಡ್ತಾಯಿದ್ರು, ಇನ್ನು ಮುಂದೆ ಲೈಫ್ ಟೈಮಿಗೆ ಕೊಡಲ್ಲ. ಅದು ವ್ಯಾಲಿಡಿಟಿ 12AA ಮತ್ತು ADG ವ್ಯಾಲಿಡಿಟಿ ಬಂದುಬಿಟ್ಟು 5 ಇಯರ್ಸ್ಗೆ ಅಷ್ಟೇ ಇರುತ್ತೆ. 5 ಇಯರ್ಸ್ ಮಾತ್ರ ಇರುತ್ತೆ. 5 ಇಯರ್ಸ್ ಆದಮೇಲೆ ಬಿಫೋರ್ 6 ಮಂತ್ ಎಕ್ಸ್ಪೈರ್ ಆಗೋದಕ್ಕೆ ಮುಂಚೆನೇ 6 ಮಂತ್ ಮುಂಚೆನೇ ನೀವು ಅದನ್ನು ಮತ್ತೆ ಇವಾಗ ಏನು ರಿವ್ಯಾಲಿಡೇಷನ್ಸ್ಗೆ ಅಪ್ಲೈ ಮಾಡ್ತೀವಿ ಮತ್ತು ಆ ರಿನ್ಯೂವಲ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇವಾಗ ಡಾಕ್ಯುಮೆಂಟೇಷನ್ಸ್ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ಡಾಕ್ಯುಮೆಂಟ್ ಬಂದ್ಬಿಟ್ಟು ಇನ್ ಕೇಸ್ ಟ್ರಸ್ಟ್ ಆಗಿದ್ದರೆ ಟ್ರಸ್ಟ್ ಡೀಡ್ ಸೆಲ್ಫ್ ಅಟೆಸ್ಟೆಡ್ ಎಷ್ಟು ಡಾಕ್ಯುಮೆಂಟ್ಗಳನ್ನ ನಾವು ಸೆಲ್ಫ್ ಅಟೆಸ್ಟ್ ಮಾಡಬೇಕಾಗುತ್ತೆ. ಸೆಲ್ಫ್ ಅಟೆಸ್ಟು ಸೆಲ್ಫ್ ಸರ್ಟಿಫೈ ಮಾಡಿ ಮೆಂಬರ್ಸ್ ಇನ್ ಕೇಸ್ ಮೆಂಬರ್ಸ್ ಯಾರಿದ್ದಾರೆ ಡೈರೆಕ್ಟರ್ಸು ಅಥವಾ ಚೇರ್ಮನ್ ಯಾರಲ್ಲಿದ್ದಾರೆ ಸೆಲ್ಫ್ ಸರ್ಟಿಫೈಡ್ ಮಾಡಿ ಡಾಕ್ಯುಮೆಂಟ್ನ ಸರ್ಟಿಫೈ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಟ್ರಸ್ಟ್ ಆದರೆ ಟ್ರಸ್ಟ್ ಡೀಡು, ಇನ್ ಕೇಸ್ ನಿಮ್ದು ಸೊಸೈಟಿ ಆಗಿದ್ದರೆ ಬೈಲಾ, ಮತ್ತು ಏನಂದರೆ ಇನ್ ಕೇಸ್ ನಿಮ್ಮದು ಸೆಕ್ಷನ್ 8 ಕಂಪ್ನಿ ಆಗಿದ್ದರೆ MOA AOA ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಬಂದ್ಬಿಟ್ಟು ಇನ್ ಕೇಸ್ ಸರ್ಟಿಫಿಕೇಷನ್ಸ್ ಆಫ್ ರಿಜಿಸ್ಟ್ರೇಷನ್ಸ್ ಸಬ್ ರಿಜಿಸ್ಟರ್ ಇನ್ ಕೇಸ್ ಟ್ರಸ್ಟ್ ಅಂದರೆ ಮತ್ತು NGO ಆಗಿದ್ದರೆ ಸಬ್ ರಿಜಿಸ್ಟ್ರಲ್ಲಿ ಸರ್ಟಿಫೈ ಮಾಡಿದಾಗ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಇನ್ ಕೇಸ್ ನೀವೇನಾದರೂ ಸೆಕ್ಷನ್ 8 ಕಂಪ್ನಿ ಆಗಿದ್ದರೆ ರಿಜಿಸ್ಟರ್ ಇನ್ ದ ಕಂಪನಿ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದನ್ನು ಸಬ್ಮಿಟ್ ಮಾಡಬೇಕು. ಇನ್ ಕೇಸ್ ನಿಮ್ಮ ಆಬ್ಜೆಕ್ಟಿವ್ಸಲ್ಲಿ ಏನಾದರೂ ಮಾಡಿಫೈ ಮಾಡಿದರೆ ಅದನ್ನು ಮಾಡಿಫಿಕೇಷನ್ಸ್ ಡಾಕ್ಯುಮೆಂಟ್ನ ಎಕ್ಸಿಕ್ಯೂಟ್ ಮಾಡಿ ಅದನ್ನು ಸರ್ಟಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟು 3 ಇಯರ್ಸ್ದು ಇಮಿಡಿಯೇಟ್ಲಿ ಲಾಸ್ಟ್ 3 ಇಯರ್ಸ್ ಅಂದರೆ ಲಾಸ್ಟ್ 3 ಇಯರ್ಸ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇನ್ಕ್ಲೂಡಿಂಗ್ ಆಡಿಟ್ ರಿಪೋರ್ಟ್, ಬ್ಯಾಲೆನ್ಸ್ ಶೀಟ್ಸ್ ಮತ್ತು ITRV ಕಾಪೀಸ್ ಮತ್ತು ನಿಮ್ಮ ಆ್ಯನ್ಯುವಲ್ ರಿಪೋರ್ಟ್ಸ್ ಏನಿದೆ ಮತ್ತು ಆ್ಯಕ್ಟಿವಿಟಿ ರಿಪೋರ್ಟ್ಸ್ ಏನೇನು ಆ್ಯನ್ಯುವಲ್ ಮಾಡಿದ್ದೀರಾ ಆ್ಯಕ್ಟಿವಿಟೀಸ್ ಮಾಡಿದ್ದೀರಾ ಅಷ್ಟನ್ನು 3 ಇಯರ್ಸ್ನ ಮ್ಯಾಕ್ಸಿಮಮ್ 3 ಇಯರ್ಸ್ ಸಾಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಹಾಕೋದು ಬೇಕಾಗಲ್ಲ. ಅಷ್ಟನ್ನು ಸರ್ಟಿಫೈ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಟ್ಸ್ ಆನ್ ಆ್ಯಕ್ಟಿವಿಟೀಸ್ ಅಂದರೆ ನಿಮ್ಮದು ಟ್ರಸ್ಟ್ ಮೇನ್ ಆಬ್ಜೆಕ್ಟಿವ್ಸ್ ಏನು ಅದರದ್ದು ಅಷ್ಟು ನೋಟ್ಸ್ನ ಒಂದು ಪ್ರಿಪೇರ್ ಮಾಡಿ ಇನ್ ಡೀಟೇಲ್ಡ್ ಪ್ರಿಪೇರ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಇನ್ ಕೇಸ್ ಪ್ರೀವಿಯಸ್ ಆಗಿ ನೆಕ್ಸ್ಟ್ ಡಾಕ್ಯುಮೆಂಟ್ ಬಂದುಬಿಟ್ಟು ಪ್ರೀವಿಯಸ್ ಆಗಿ 12AA ನಿಮಗೆ ಏನು 12AA ATG ಸ್ಯಾಂಕ್ಷನ್ಸ್ ಆಗಿದೆ ಆ ಆರ್ಡರ್ ಕಾಪಿ ಇರುತ್ತೆ, ಆರ್ಡರ್ ಕಾಪಿನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಡೀಟೇಲ್ಸ್ನ ನಾವು ಅಪ್ಲಿಕೇಶನ್ಸ್ನಲ್ಲಿ ಮೆನ್ಷನ್ ಮಾಡ್ತೀವಿ, ಆ ನಂಬರ್ ಏನಿದೆ ಯಾರು ಅಪ್ರೂವ್ ಮಾಡಿದ್ದಾರೆ ಅಂತ ಹೇಳಿ ಆ ಸರ್ಟಿಫಿಕೇಟ್ನ ಡಾಕ್ಯುಮೆಂಟ್ ಜೊತೆಗೆ ಮೀನ್ ಅಪ್ಲಿಕೇಶನ್ ಜೊತೆಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಇದು ಸೆಲ್ಫ್ ಸರ್ಟಿಫೈಡ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ 12AA ಅಪ್ಲೈ ಮಾಡಿದ್ರೆ 12AA ATGಗೆ ಅದು ರಿಜೆಕ್ಟ್ ಆಗಿದೆ, ಆರ್ಡರ್ ರಿಜೆಕ್ಟ್ ಆಗಿದೆ ಅಪ್ಲಿಕೇಶನ್ಸ್ ಅಂದರೆ ಆ ರಿಜೆಕ್ಷನ್ಸ್ ಆರ್ಡರ್ನ ಕೂಡ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ ಕೇಸ್ ನಿಮ್ದು ಏನಾದರೂ NGO FCRA ಅಂಡರಲ್ಲಿ ರಿಜಿಸ್ಟರ್ ಆಗಿದೆ ಅಂದರೆ FCRA ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿದೆ ಅಂದರೆ ಆ ಸರ್ಟಿಫಿಕೇಷನ್ಸ್ ಕೂಡ ನೀವಿಲ್ಲಿ ಅಪ್ಲಿಕೇಶನ್ ಜೊತೆಗೆ ಸಬ್ಮಿಟ್ ಮಾಡಿ. ಇಷ್ಟು ಮೇನ್ ಡಾಕ್ಯುಮೆಂಟ್ ಬೇಕಾಗಿರ್ಬೋದು ಅಪ್ಲೈ ಮಾಡೋದಕ್ಕೆ, ರಿನ್ಯೂವಲ್ಗೆ ಅಪ್ಲೈ ಮಾಡೋದಕ್ಕೆ ಇಷ್ಟು ಡಾಕ್ಯುಮೆಂಟೇಷನ್ ಇಸ್ ದ ಮೇನ್ ಡಾಕ್ಯುಮೆಂಟ್. ಇಷ್ಟೇ, ಇದು ಬಿಟ್ಟು ಬೇರೆ ಏನೇನೋ ಡಾಕ್ಯುಮೆಂಟ್ ಬೇಕಾಗಲ್ಲ. ಇಷ್ಟು ಡಾಕ್ಯುಮೆಂಟ್ನ ಹಾಕಿ ನೀವು ಅಪ್ಲಿಕೇಶನ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ 12AA ಮತ್ತು ATGಗೆ ಸಪ್ರೇಟಾಗಿ 2 ಅಪ್ಲಿಕೇಶನ್ಸ್ 10A ಎರಡಕ್ಕೂ ಸೇಮ್ ಅಪ್ಲಿಕೇಶನ್ ಫಾರ್ಮು 10A ಅಂತೇಳಿ ಒಂದು ಸಲ 12AA ರಿನ್ಯೂವಲ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ, ಇನ್ನೊಂದು ಸಲ ATGಗೆ ಇನ್ನೊಂದು ಸೇಮ್ ಅಪ್ಲಿಕೇಶನ್ಸ್ನ ಬಟ್ ಇನ್ನೊಂದು ಸಲ 2 ಸಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಒಂದೇ ಸಲ ಸಬ್ಮಿಟ್ ಮಾಡಬೇಡಿ ದಯವಿಟ್ಟು. ಸೊ 12AA ಸರ್ಟಿಫಿಕೇಷನ್ಸ್ ಬೇರೆ, ATG ಸರ್ಟಿಫಿಕೇಷನ್ಸ್ ಬೇರೆ ಇರೋದ್ರಿಂದ ಎರಡನ್ನೂ ರಿನ್ಯೂ ಮಾಡ್ಕೋಬೇಕು ನೀವು. ಬರೀ 12AA ಮಾತ್ರ ಅಲ್ಲ, ಎರಡನ್ನೂ ರಿನ್ಯೂ ಮಾಡ್ಕೊಬೇಕು. 12A ಅಥವಾ 12AA ಮಾತ್ರ ಅಲ್ಲ, 12AA ಮತ್ತು 12A ರಿನ್ಯೂ ಮಾಡ್ಕೋಬೇಕು ಮತ್ತು ATG ಸರ್ಟಿಫಿಕೇಷನ್ಸ್ ಕೂಡ ರಿನ್ಯೂವಲ್. ಸೊ ಹಾಗಾಗಿ 2 ಸಪ್ರೇಟ್ ಅಪ್ಲಿಕೇಶನ್ಸ್ನ ಫೈಲ್ ಮಾಡಿ 10A 2 ಸಲ ಫೈಲ್ ಮಾಡಿ. ಸೊ ಸೇಮ್ ಡಾಕ್ಯುಮೆಂಟೇಷನ್ ಸೇಮ್ ಇರುತ್ತೆ, ಅಷ್ಟನ್ನು ಅಟ್ಯಾಚ್ ಮಾಡಿ 2 ಸಲ ಸಬ್ಮಿಟ್ ಮಾಡಿ. ಸೊ EVC ಅಥವಾ ನಿಮ್ಮದು ಡಿಜಿಟಲ್ ಸಿಗ್ನೇಚರ್ ಇದ್ದರೆ ಹಾಕಿ ಸಬ್ಮಿಟ್ ಮಾಡಿ ನಿಮ್ಮ ಅಕ್ನಾಲಜ್ಮೆಂಟ್ನ ಇಟ್ಕೊಳ್ಳಿ. ಸೊ ನಿಮಗೆ ಒಂದು ಅಪ್ಲಿಕೇಶನ್ಸ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಇದು ನಾವು ಅಪ್ಲೈ ಮಾಡಿರೋದು ಫಾರ್ಮ್ 10A. ಸೊ ಬೇಸಿಕ್ ಡೀಟೇಲ್ಸ್ ನಿಮ್ಮದು ಅಲ್ಲಿ ಫಾರ್ಮ್ 10Aಗೆ ಹೋಗಿ ಫಾರ್ಮ್ 10A ಸೆಲೆಕ್ಟ್ ಮಾಡಿದ ತಕ್ಷಣ ಎಲ್ಲದನ್ನು ಫ್ರೀ ಫಿಲ್ ಬರುತ್ತೆ. ಎಲ್ಲ ಇನ್ಫಾರ್ಮೇಷನ್ಸು ನಿಮ್ಮದು ನೇಮು, ಪ್ಯಾನ್ ನಂಬರು
ಮತ್ತು ಅಡ್ರೆಸ್ ಎಲ್ಲ ಫ್ರೀ ಫಿಲ್ ಬರುತ್ತೆ. ಇಲ್ಲಿ ಸೆಕ್ಷನ್ಸ್ ಕೋಡ್ ನೋಡಿ ಯಾವ್ದು ಬರುತ್ತೆ ಅಂತೇಳಿ. ರಿನ್ಯೂವಲ್ ಬಂದರೆ ಫಸ್ಟ್ 12 1 ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮದು ಬೇಸಿಕ್ ಇನ್ಫಾರ್ಮೇಷನ್ಸ್ ಏನೇನಿರುತ್ತೆ ಅದಿರುತ್ತೆ. ಮತ್ತು ನಿಮ್ಮದು ದರ್ಪಣ್ ಐ ಡಿ ಏನಿದೆ, ದರ್ಪಣ್ ಐ ಡಿನ ಹಾಕಬೇಕು. FCRA ನಂಬರು ಮತ್ತು FCRA ಇದ್ರದನ್ನು ಹಾಕಬೇಕು. ಮತ್ತು ಏನೇನು ಎಕ್ಸಿಸ್ಟಿಂಗ್ ಮೆಂಬರ್ ಇದ್ದಾರೆ, ಎಕ್ಸಿಸ್ಟಿಂಗ್ ಮೆಂಬರ್ದು ಅಷ್ಟು ನೇಮು, ಅಡ್ರೆಸ್ಸು, ಮೊಬೈಲ್ ನಂಬರ್, ಇಮೇಲ್ ID ಎಲ್ಲದನ್ನು ಫಿಲ್ ಮಾಡಬೇಕಾಗುತ್ತೆ. ಅದನ್ನು ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿ. ಇನ್ನು ಬೇರೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಫೈಲ್ ಮಾಡಿದ್ದೀರ ಲಾಸ್ಟ್ ಪ್ರೀವಿಯಸ್ ಇಯರ್, ಅದೆಲ್ಲ ಫ್ರೀ ಫಿಲ್ ಬಂದುಬಿಡುತ್ತೆ. ಸೊ ಅದನ್ನು ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಿಷ್ಟು. ಸೊ ದಯವಿಟ್ಟು ನೀವು ಕೇರ್ಫುಲ್ಲಾಗಿ ಎಲ್ಲ ಇನ್ಫಾರ್ಮೇಷನ್ಸ್ನ ಕೇರ್ಫುಲ್ಲಾಗಿ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಇನ್ ಕೇಸ್ ನಿಮಗೆ ಯಾವುದೇ ಡೌಟ್ಸ್ ಅಥವಾ ಏನೇ ಬಂದ್ರೂ ನೀವು ವಿಡಿಯೋದಲ್ಲಿ ಕೆಳಗಡೆ ಲಿಂಕ್ ಇರುತ್ತೆ. ಸೊ ಅಲ್ಲಿ ಅದನ್ನು ಕಳಿಸ್ಕೊಡ್ತೀನಿ. ನೀವು ನಮಗೆ ಇಮೇಲ್ ಮಾಡ್ಬೋದು, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಯಾವುದೇ ರೀತಿಯಾದಂತಹ ನಿಮ್ಗೇನಾದರೂ ಕ್ವೈರೀಸ್ ಅಥವಾ ಡೌಟ್ಸ್ ಇದ್ದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿದೆ. ಥ್ಯಾಂಕ್ ಯು.